ಮಲಯಾಳಂ ಇಂಡಸ್ಟ್ರಿಯಿಂದ ಮತ್ತೊಂದು ಸೈಕೊಲಾಜಿಕಲ್ ಥ್ರಿಲ್ಲಿಂಗ್ ಅಂಡ್ ಮಿಸ್ಟೀರಿಯಸ್ ಆಗಿರುವಂತಹ ಸಿನಿಮಾ ಬಂದಿದೆ, ಬಾಲನ್ ದಿ ಬಾಯ್. ಮೊದಲನೇದಾಗಿ ಈ ಸಿನಿಮಾದ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಹೈಪ್ ಆಗಿ ಹೋಗ್ಬಿಟ್ಟಿತ್ತು ನನಗೆ. ಬಿಕಾಸ್ ಆಫ್ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಮಂಜುಮಲ್ ಬಾಯ್ಸ್ ಸಿನಿಮಾನ ಡೈರೆಕ್ಟ್ ಮಾಡಿದ್ರಲ್ಲ ಆ ಡೈರೆಕ್ಟರ್ ಚಿದಂಬರಂ. ಅಂಡ್ ಇದರಲ್ಲಿ ರೈಟರ್ ಆಗಿ ವರ್ಕ್ ಮಾಡಿರೋದು ಜೀತು ಮಾಧವನ್ ಅವರು, ಫಹದ್ ಫಾಸಿಲ್ ಅವರ ಆವೇಶಂ ಸಿನಿಮಾನ ಡೈರೆಕ್ಟ್ ಮಾಡಿರೋರು. ಇಬ್ರು ಕಂಬೈನ್ ಆಗಿ ಮಾಡಿರುವಂತ ಸಿನಿಮಾ ಇದು. ಆಗಿದ್ಮೇಲೆ ಈ ಸಿನಿಮಾ ಯಾವ ಲೆವೆಲ್ ಇರ್ಬೇಡ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್, ಕ್ಯೂರಿಯಾಸಿಟಿ ತುಂಬಾನೇ ಬಿಲ್ಡ್ ಆಗ್ಬಿಟ್ಟಿತ್ತು ನನಗಂತೂ. ಹಾಗಿದ್ರೆ ಈ ಸಿನಿಮಾ ನನ್ನ ಎಕ್ಸ್ಪೆಕ್ಟೇಷನ್ ನ ಬೀಟ್ ಮಾಡಿ ನನಗೆ ಖುಷಿ ಕೊಡ್ತಾ ಅಂತ ಕೇಳಿದ್ರೆ ಇಲ್ಲ. ಇಲ್ಲಿ ಫರ್ಜಾನ ಅವಳು ಮಗನ್ನ ಕರ್ಕೊಂಡು ಓಡ್ತಾನೆ ಇರ್ತಾಳೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ, ಇನ್ನೊಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಅದು ಅಲ್ದೇನೆ ಅವಳು ಜೈಲಿಂದ ಬೇರೆ ರಿಲೀಸ್ ಆಗಿರ್ತಾಳೆ. ಒಂದ್ ಕಡೆ ನಿಂತ್ಕೊಳ್ದೆ ಎಲ್ಲಾ ಕಡೆ ಸುಮ್ಮನೆ ಸಿಕ್ಕಿದ ಜಾಗದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತಾಳೆ. ಜಾಗನ ಗಳಿಗೂ ಸುಮ್ಮನೆ ಚೇಂಜ್ ಮಾಡ್ತಾನೆ ಇರ್ತಾಳೆ. ಏನಕ್ಕೆ ಹಿಂಗ್ ಮಾಡ್ತಾ ಇರ್ತಾಳೆ ಅನ್ನೋದು ಒಂದು ತಲೆ ಕೆಟ್ಟಬಿಟ್ಟಿರ್ತದೆ ನೋಡೋರ್ಗೆ. ನಮ್ಗೆ ಫೈನಲ್ ಆಗಿ ಒಂದು ಜಾಗ ಸಿಕ್ತು, ಇನ್ ಬೇರೆ ಕಡೆ ಹೋಗುವಂತ ಅವಶ್ಯಕತೆ ಇಲ್ಲ. ಇಂಥ ಟೈಮಲ್ಲಿ ಬರಬಾರ್ದು ಒಂದು ಪ್ರಾಬ್ಲಮ್ ಬಂದು ಅಟ್ಕಾಯಿಸ್ಕೊಂಡ್ಬಿಟ್ಟು ಅಮ್ಮ ಮಗ ಇಬ್ರು ಬೇರೆ ಆಗೋಯ್ತಾರೆ. ನೆಕ್ಸ್ಟ್ ಅವ್ರಿಬ್ರು ಒಂದಾಯ್ತಾರ ಅನ್ನೋದೇ ಸಿನಿಮಾದ ಕತೆ. ಸಿನಿಮಾದ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ಎಂಡಿಂಗ್ ವರ್ಗುನು ನಾರ್ಮಲ್ ಆಗಿ ಬಂದಿರೋ ಸಿನಿಮಾಗಳ ಸ್ಟೋರಿ ತರನೇ ಇತ್ತು ಈ ಸಿನಿಮಾನು ಕೂಡ. ಆದ್ರೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಜೊತೆ ಒಂದು ಟ್ವಿಸ್ಟ್ ಇದೆ ಗೊತ್ತಾ, ಅದನ್ನ ನೋಡ್ಬಿಟ್ಟು ವಾ ಅಟ್ಲೀಸ್ಟ್ ಇದನ್ನಾದ್ರೂ ನೋಡಿ ಸ್ವಲ್ಪ ಖುಷಿ ಆಯ್ತಲ್ಲ ಅನ್ನೋ ಒಂದು ಫೀಲ್ ಬರೋದಂತೂ ಪಕ್ಕ ಫಿಕ್ಸ್. ಸೇಮ್ ಆಸ್ ಇಟ್ ಈಸ್ ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇದೆ, ಮಲಯಾಳಂ ಇಂಡಸ್ಟ್ರಿ ಅವ್ರನ್ನ ಬೀಟ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಅವ್ರ ಟ್ಯಾಲೆಂಟ್, ಎಕ್ಸಿಕ್ಯೂಷನ್ ಆ ಲೆವೆಲ್ ಇರ್ತದೆ, ಯಾರು ಬೀಟ್ ಮಾಡಕ್ ಆಗಲ್ಲ ಅಂತ. ಹಂಗಂದ್ ಮಾತ್ರಕ್ಕೆ ಎಲ್ಲಾ ಟೈಮು ಕೂಡ ಒಳ್ಳೊಳ್ಳೆ ಸಿನಿಮಾನೇ ಬರ್ತವೆ ಅಂತ ಅಲ್ಲ. ಹಂಗಂದ್ ಮಾತ್ರಕ್ಕೆ ಈ ಸಿನಿಮಾ ಚೆನ್ನಾಗೂ ಇಲ್ಲ ಅಂತ ಅಲ್ಲ. ಓಕೆ ಇದ್ರ ಬಗ್ಗೆ ಸ್ವಲ್ಪ ಸೌಂಡ್ ಕೇಳಿಸ್ತಿತ್ತಲ್ಲ, ಹೆಂಗಿರ್ಬೋದು ಅಂತ ಹೋಗಿ ನೋಡಿದಾಗ ನನಗಿದು ಈ ರೀತಿ ಅನಿಸ್ತಪ್ಪ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿರೋ ಟ್ವಿಸ್ಟ್ ಅಂಡ್ ಟರ್ನ್ ನ ಬಿಟ್ರೆ ಮಿಕ್ಕಿತ್ತೆಲ್ಲ ರೆಗ್ಯುಲರ್ ಸೈಜ್. ಅಂಡ್ ಇಲ್ಲಿ ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದ್ರೆ ನಾಟಿ ಸ್ಟೈಲ್ ಪರ್ಫಾರ್ಮೆನ್ಸ್ ನ ನೀವು ನೋಡ್ತೀರಾ, ಪಕ್ಕ ನಾಟಿ ಕೋಳಿ ಸ್ಟೈಲ್. ಮಲಯಾಳಂ ಅವರು ಆಕ್ಟಿಂಗ್ ಮಾಡೋದ್ರಲ್ಲಿ ಕಿತ್ತು ಬಿಸಾಕ್ತಾರೆ ಎಲ್ಲನೂ. ಅಂಡ್ ಈ ಸಿನಿಮಾದೊಳಗಡೆ ಮೈನ್ ಮ್ಯಾಗ್ನೆಟ್ ಆಗಿ ಟೊವಿನೋ ಥಾಮಸ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಅವ್ರದ್ದು ಕಿಲ್ಲಿಂಗ್. ಬಟ್ ಸ್ವಲ್ಪ ಫ್ಯಾಟ್ ಆಗ್ಬಿಟ್ಟು ದಪ್ಪ ಆಗ್ಬಿಟ್ಟವ್ರೆ. ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅವರು. ಸೊ ಫಸ್ಟ್ ಟೈಮ್ ನಾನು ತುಂಬಾನೇ ಹೈಪ್ ಇಟ್ಕೊಂಡು ಹೋಗಿದ್ದೆ ಈ ಸಿನಿಮಾ ನೋಡೋದಕ್ಕೋಸ್ಕರ. ಬಟ್ ಈ ಸಿನಿಮಾ ನನ್ನನ್ನ ಆ ಲೆವೆಲ್ಗೆ ಎಂಟರ್ಟೈನ್ ಮಾಡ್ಲಿಲ್ಲ. ಓಕೆ, ಒನ್ ಟೈಮ್ ನೋಡ್ಬೋದು ಅನ್ನೋ ಒಂದು ಫೀಲು ಬರುತ್ತೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.